ಶ್ರೀ ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪ್ರಥಮ ಜಾತ್ರಾ ಮಹೋತ್ಸವ ಹಾಗೂ ಕಳಸಾರೋಹಣ ಕಾರ್ಯಕ್ರಮ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಕ್ಷೇತ್ರ ಕಲ್ಲೂರ ಗ್ರಾಮದ ಕ್ರಿಸ್ತ ಶಕ 1946 ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ರೋಜ ಬುಧವಾರ ತ್ರಯೋದಶಿ ತಿಥಿಯಂದು ದಿನಾಂಕ 12/3/2025 ಮುಂಜಾನೆ ಶ್ರೀಮದ್ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಹಾಗೂ ನಂದಿ ಮಾಯಾದೇವಿ ಕುರ್ಮಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗ್ರಾಮದ ಮುತ್ತೈದರಿಂದ ಕುಂಭಕಳಸ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಶ.ಬ. ವಿರೂಪಾಕ್ಷ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಹುಡಗಿಯವರು ವಹಿಸಿ ನೇರವಾಗಿ ಜಿಕೆ ಕನ್ನಡ ನ್ಯೂಸ್ಗೆ ಸಂದರ್ಶಿಸಿ ಆಶೀರ್ವಚನ ನೀಡಿದರು. ಸಾನ್ನಿಧ್ಯವನ್ನು ಶ್ರೀ ಶ.ಬೃ. ಮೃತ್ಯುಂಜಯ ಶಿವಾಚಾರ್ಯರು ಹಿರೇಮಠ ಕಲ್ಲೂರು ಅವರು ವಹಿಸಿದರು. ವೇದಿಕೆ ಶ್ರೀ ವೇದಮೂರ್ತಿ ಚೆನ್ನವೀರಯ್ಯ ಸ್ವಾಮಿ ಎರಭಾಗ ವಹಿಸಿದರು. ಶ್ರೀ ಓಂಕಾರ ಸ್ವಾಮಿ ಎರಭಾಗ ಹಾಗೂ ಶ್ರೀ ಮಲ್ಲಯ್ಯ ಚಿಕ್ಕಮಠ ಹಳ್ಳಿ ಕೇಡ್ಕೆ ಕಲ್ಲೂರು ಗ್ರಾಮದ ಸಮಸ್ತ ಸದ್ಭಕ್ತರು ಹಾಗೂ ಭಜನಾ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹೃದಯದಲ್ಲಿ ಸ್ಮರಿಸಿ ಹಾಗೂ ನಮ್ಮ ಮಠದ ಪರಂಪರೆಯಿಂದ ಸೋಮೇಶ್ವರ ಶಿವಾಚಾರ್ಯರಿಂದ ಕರಿಬಸವ ಸ್ವಾಮಿಗಳ ಪರ್ಯಂತ ಗುರುಗಳಿಗೆ ಮನೆಗಳು ಇವತ್ತು ರೇಣುಕಾಚಾರ್ಯ ಜಯಂತಿ ದಿವಸ ಕಲ್ಲೂರ ಗ್ರಾಮದಲ್ಲಿ ಶರಣಬಸವನವರು ತಮ್ಮ ಹೊಲದಲ್ಲಿ ಶರಣಬಸವನವರು ಇಲ್ಲಿ ಈ ಗುಡ್ಡದ ಮೇಲೆ ರೇವಣಸಿದ್ದೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮೊದಲು ಒಬ್ಬರು ಸ್ಥಾಪನೆ ಮಾಡಿ ಗುಡಿ ಕಟ್ಟಿದಾಗ ನಮ್ಮನ್ನು ಆವಹಿಸಿದರು. ಆಗ ಬಂದಿದ್ವಿ, ಈಗ ಬರಬೇಕಪ್ಪ ರೇವಣಸಿದ್ದೇಶ್ವರ ಮೂರ್ತಿ ತಂದು ಅವರು ನಮ್ಮ ಮಟ್ಟಿಗೆ ಬಂದ ಆಮಂತ್ರಣ ಕೊಟ್ಟಾಗ ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾ ಸ್ಥಾಪನೆಯನ್ನು ಗೊಳಿಸಲಾಯಿತು. ರೇವಣಸಿದ್ದರಿಂದ ಯುಗದಲ್ಲಿ ಅವತರಿಸುತ್ತ ಒಂದೇ ಕಾಲಿನ ಕೃತಾಯುಗ, ತ್ರತಾಯುಗ, ದ್ವಾಪಾರಯುಗ, ಕಲಿಯುಗ. ಕೃತಾಯುಗದಲ್ಲಿ ಏಕಾಕ್ಷರ, ದ್ವಿಅಕ್ಷರ, ತ್ರಿಅಕ್ಷರ, ಚತುರಾಕ್ಷರ, ಪಂಚಾಕ್ಷರ. ತ್ರತಾಯುಗದಲ್ಲಿ ಏಕವತ್ರ ಗಣಾಧೀಶ್ವರ, ದ್ವಿಪದ ಗಣಾಧೀಶ್ವರ, ತ್ರಿಪದ ಗಣಾಧೀಶ್ವರ, ಚತುರಾಕ್ಷರ ಗಣಾಧೀಶ್ವರ, ಪಂಚಾಕ್ಷರ ಗಣಾಧೀಶ್ವರ. ದ್ವಾಪಾರ ಯುಗದಲ್ಲಿ ರೇವಣಸಿದ್ಧ, ಮರುಳಸಿದ್ಧ, ಏಕೋರಾಮಾರಾಧ್ಯ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ. ಕಲಿಯುಗದಲ್ಲಿ ರೇಣುಕಾಚಾರ್ಯ, ದಾರುಕಾಚಾರ್ಯ, ಏಕೋರಾಮಾರಾಧ್ಯಾಚಾರ್ಯ, ಪಂಡಿತಾಚಾರ್ಯ, ವಿಶ್ವಾಚಾರ್ಯ ಅಂತ ಹೇಳಿ ಯುಗದಲ್ಲಿ ಅವತರಿಸಿ ತಮ್ಮ ಭೂಲೋಕದಲ್ಲಿ ಧರ್ಮ ಪ್ರತಿಪಾದನೆ, ಧರ್ಮ ಸ್ಥಾಪನೆಯನ್ನು ಮಾಡಿದ್ರು. ಧರ್ಮ ಸ್ಥಾಪನೆ ಯಾರು ಹೇಳಕ್ಕಂತಂದ್ರೆ ಆ ಹೇಳಕ್ಕೆ ಅವರೆಲ್ಲ ಋಷಿ ಮುನಿಗಳಿಗೆ, ಅಗಸ್ತ್ಯರಿಗೆ, ಋಷಿಗಳಿಗೆ ಮತ್ತು ರಾವಳರಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಲಿಂಗ ಸ್ಥಾಪನೆ ಮಾಡಿದರು. ವಿಭೂಷಣಿಗೆ ಲಿಂಗ ಸ್ಥಾಪನೆ ಮಾಡಿದರು. ಈ ಕಲಿಯುಗದಲ್ಲಿ ಭೂಲೋಕದ ಮೇಲೆ ಲಿಂಗ ಸ್ಥಾಪನೆ ಅವರು ಓಡಾಡಿ ಏನದಕ್ಕೆ ಪ್ರತಿಯೊಂದು ಸ್ಥಾನದಲ್ಲಿ ಅವರು ಏನದಕ್ಕೆ ನೆಲೆಸಿ ಹೇಳ್ತದೆ, ಸಿದ್ಧಾಂತ ಹೇಳ್ತದೆ, ಶಾಸ್ತ್ರ ಹೇಳ್ತದೆ. 14,000 ವರ್ಷ ಭೂಮಿ ಮೇಲೆ ಇದ್ರು. ಯಾರು? ರೇವಣಸಿದ್ಧ ಪೃಥ್ವಿ ಮೇಲೆ ಸಂಚರಿಸಿ ಅಡನಾಡಿನಲ್ಲಾದರೂ ಅವರು ಸಂಚರಿಸಿ ವೀರಶೈವ ಧರ್ಮದ ಸ್ಥಾಪನೆಯನ್ನು ಮಾಡಿದರು. ಆ ಹೇಳಕ್ಕೆ ವೀರಶೈವ ಸ್ಥಾಪನೆ ವೀರಶೈವ ಆ ಹೇಳಕ್ಕೆ ಹೆಚ್ಚಿನ ಧರ್ಮ ಇತ್ತು. ಇತ್ತೀಚೆ ಕಡೆ ಅನಂತ ಧರ್ಮಗಳ ಬೆಳೆದು ಧರ್ಮ ಪುಡಿ ಆಗೋಯಿತು. ಆದರೆ ವೀರಶೈವ ಧರ್ಮ ಪುರಾತನವಾದದ್ದು. ವೀರಶೈವರೊಳಗೆ ಮತ್ತೊಂದು ಮುಖ್ಯ ಹೇಳ್ತೀನಿ, ಯಾವ ಧರ್ಮ ಒಳಗೆ ಆದ್ರೂ ಅವರು 8ನೇ ವರ್ಷಕ್ಕೆ ಮೌಜಿ ಬಂಧನ, ಶುಂಠಿ 5ನೇ ವರ್ಷಕ್ಕೆ ಏನೇನೋ ಸಂಸ್ಕಾರಗಳು ದೊಡ್ಡವರಾದ್ಮೇಲೆ ಕೊಡ್ತಾರೆ. ವೀರಶೈವ ಮಕ್ಕಳಿಗೇನು ಸಂಸ್ಕಾರ ಅಂದರೆ ತಾಯಿ ಗರ್ಭದಿಂದ ಹೊರಗೆ ಬಿದ್ದ ಕೂಡಲೇ ಅದು ಹೆಣ್ಣು ಇರಲಿ ಗಂಡು ಇರಲಿ
ಅದಕ್ಕೆ ಸಂಸ್ಕಾರ ಆ ಗುರುಗಳು ಬಂದು ಅವರು ಊರಿನ ಗುರುಗಳು ಬಂದು ಮಠ ಪಡ್ತಿ ಬಂದು ಅದಕ್ಕೆ ರೀತಿ ಅಭಿಷೇಕ ಮಾಡಿ ಅದಕ್ಕೆ ಸಂಸ್ಕಾರ ದೈಹಿಕ ಸಂಸ್ಕಾರ ಕೊಟ್ಟು ಮಂತ್ರೋಪದೇಶ ಮಾಡೋದು ನಮ್ಮ ಹಿಂದೂ ಧರ್ಮ ಪದ್ಧತಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.